परमेश्वर ढिम्मिर ढिम्मिर ರೆಡಿ ಆಗ್ತಾ ಇದ್ದಾಳಂದ್ರೆ ನನ್ನ ಗಂಟು ಬೀಳೋದು ಗ್ಯಾರಂಟಿ. ಹಿಂಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು. ಪರಂ ಹೊರಟು ಡ್ರಾಪ್ ಕೇಳ್ಬೋದು. ನಾನು ಹೋಗೋ ದಾರಿಯಲ್ಲೇ ನನ್ನನ್ನು ಡ್ರಾಪ್ ಮಾಡಂದ್ರೆ ಏನ್ ಮಾಡೋದು? ನೀನ್ ಯಾವ ಕಡೆ ಹೋಗ್ತಾ ಇದೀಯ ಪರಂ ಅಂತ ಮೊದ್ಲು ಕೇಳ್ತೀನಿ. ನಾನು ಚಾಮರಾಜಪೇಟೆ ಕಡೆ ಹೋಗ್ತೀನಿ ಅಂತ ಹೇಳ್ಬಿಡ್ತೀನಿ. ನನ್ನೂ ಆ ಕಡೆನೆ ಡ್ರಾಪ್ ಮಾಡು ಪರಂ ಅಂತ ಹೇಳ್ತೀನಿ. ಅಲಂಕಾರ ಆಯ್ತಾ? ಅಲಂಕಾರ ಆಯ್ತಮ್ಮ. ಕನ್ನಡಿ ಮುಂದೆ ನಿಂತ್ಬಿಟ್ರೆ ಹೆಂಗ್ಸಾಗ್ಬಿಡ್ತೀರಲ್ಲ. ಅದು ನಮ್ಮ ಸೀರಿಯಲ್ ಅಲ್ಲಿ ಒಂದು ಹೆಣ್ಣಿನ ಪಾತ್ರ ಮಾಡ್ಬೇಕಾಗಿತ್ತು, ಅದಕ್ಕೆ ಪಾತ್ರ ಪರಕಾಯಿ ಪ್ರವೇಶ ಮಾಡ್ತಾ ಇದ್ದೆ. ಪ್ರವೇಶನ ತುಂಬಾ ಚೆನ್ನಾಗಿ ಮಾಡ್ತೀರಾ. ಟೈಮ್ ಆಯ್ತು, ಹೊರಡಬಹುದು. ನನ್ನ ಗಾಡಿ ಸ್ವಲ್ಪ ಟ್ರಬಲ್, ಬ್ರೇಕ್ ಇಲ್ಲ. ಗರಡ್ ಗಂಬತ್ತರ ಇಲ್ಲೇ ನಿಂತಿದ್ದೀನಿ. ಬಡ್ದು ಇದಕ್ಕೆ ಹೇಳ್ತಾ ಇರಲ್ಲ, ನನ್ಗೆ ಹೇಳ್ಬೋದು ತಾನೆ. ಹೆಣ್ಣಿನ ಪಾತ್ರ ಮಾಡ್ತಿದ್ದೀನಲ್ಲ, ಅದು ಹಿಂಗ್ ಬಡ್ದು ಜೋರಾಗಿ ಮಾತಾಡುತ್ತೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹೌದಾ, ಚೆನ್ನಾಗ್ ಮಾಡಿದ್ರಿ. ನಿಮ್ಮ ಗಾಡಿ ಬ್ರೇಕ್ ಬಿಟ್ಟು ಇನ್ನೆಲ್ಲ ಸರಿಯಾಗಿ ಕೆಲಸ ಮಾಡುತ್ತಲ್ಲ. ಸರ್ವಿಸ್ ಬಿಡ್ಬೇಕು ನಿಮ್ ಬಾಯ್ನ ಗಾಡಿನ. ಇವಾಗ ಹೆಂಗ್ ಹೋಗ್ತೀರಾ? ಹೋಗೋದು ಹೆಂಗೆ? ನನ್ನ ಫ್ರೆಂಡಿಗೆ ಬರಕ್ ಕೇಳಿದೀನಿ, ಅವನ ಗಾಡಿಯಲ್ಲಿ ಹೋಗ್ತೀನಿ. ಬಾಯ್. ಪರಂ ಏನ್ ರಮ್ಯಾ? ಪರಂ ಇಲ್ಲಿ ಅವರು ಫ್ರೆಂಡ್ ಗಾಡಿಲಿ ಶೂಟಿಂಗ್ ಹೊರಟೋದ್ರು. ಏನಾದ್ರು ಕೆಲಸ ಇತ್ತಾ? ಇಂಟರ್ವ್ಯೂ ಇತ್ತು. ಅಯ್ಯೋ, ಇಂಟರ್ವ್ಯೂ ಹೊರಟೋದ್ರಲ್ಲ. ಪರವಾಗಿಲ್ಲ, ನಾನು ಆಟೋದಲ್ಲಿ ಹೋಗ್ತೀನಿ. ಹೋಟೆಲ್ ಹೋಗ್ತೀಯಾ? ಓಕೆ, ಆಲ್ ದಿ ಬೆಸ್ಟ್. ಬಾಯ್. ನನಗೆ ಕೈ ಕೊಡ್ತೀಯಾ? ಮಂಜಾ, ನಾನು ಎಷ್ಟೇ ಫೋನ್ ಮಾಡ್ತಿರೋ ರಿಸೀವ್ ಮಾಡ್ತಾ ಇಲ್ಲ. ನನ್ ಕೈಗೂ ಸಿಗ್ತಾ ಇಲ್ಲ. ಅವನ್ನ ಹೇಗಾದ್ರೂ ಮಾಡಿ ಕ್ಯಾಚ್ ಹಾಕೊಳ್ಳೋ ಒಂದು ಐಡಿಯಾ ಕೊಡ್ತೀರಾ? ಐಡಿಯಾ? ನಿನ್ನೆ ಒಂದು ಸೀರಿಯಲ್ ನೋಡಿದೆ. ಆ ಸೀರಿಯಲ್ ಅಲ್ಲಿ ಗರ್ಲ್ ಫ್ರೆಂಡ್ ತನ್ನ ಬಾಯ್ ಫ್ರೆಂಡ್ ನ ಮನಸ್ಸನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಹುಡುಗನ್ ತರ ವೇಷ ಹಾಕೊಂಡ್ ಬರ್ತಾಳೆ. ಈ ದಡ್ಡ ಬಾಯ್ ಫ್ರೆಂಡ್ಗೂ ಹುಡುಗಿ ಹುಡುಗನ್ ವೇಷ ಹಾಕೊಂಡ್ ಬಂದಿದ್ದಾಳೆ ಅಂತ ಗೊತ್ತಾಗದೆ ಎಲ್ಲಾ ವಿಷಯನೂ ಹುಡುಗಿ ಮುಂದೆ ಹೇಳ್ಬಿಡ್ತಾನೆ. ನೀನೇ ಯಾಕೆ ಆ ರೀತಿ ಮಾಡ್ಬಾರ್ದು? ತಪ್ಪ ಐಡಿಯಾ ಆಂಟಿ. ಮಂಜನ್ಗೆ ನಾನು ಏನೇ ವೇಷ ಹಾಕೊಂಡ್ರು ಗೊತ್ತಾಗ್ಬಿಡುತ್ತೆ. ನನ್ನ ಆಟ ಅವನ ಹತ್ರ ಏನು ನಡೆಯಲ್ಲ. ಆದ್ರೆ ನನ್ನ ಆಟ ನಡೆಯತ್ತೆ. ಸಿನಿಮಾ ಪ್ರೊಡ್ಯೂಸರ್ ಆಗಿ ಈ ಮನೆಗೆ ಎಂಟ್ರಿ ಕೊಟ್ಟು ಪರಂನ ಚೆನ್ನಾಗಿ ಆಡಿಸ್ತೀನಿ. ಹಲೋ ಸರ್. ಏನ್ ಸರ್? ನಾನೇ ಸರ್. ಎದ್ರ ಚಂದ್ರ ಬಿದ್ರೆ ಅಂದ್ರೆ ಸೀರಿಯಲ್ ಹೀರೋ ನಾನೇ ಸರ್. ಶಾರ್ಟ್ ಫಿಲ್ಮ್. ಓ ಮೈ ಗಾಡ್, ನನ್ನ ಅದೃಷ್ಟದ ಬಾಗಿಲು ತೆಗಿತ್ತು ಸರ್. ನಾ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಬನ್ನಿ ಸರ್, ಮನೇಲಿ ಕೂತಿರ್ತೀನಿ. ಬನ್ನಿ ಸರ್. ಆಯ್ತು ಸರ್. ಮನೆ ಬಿಟ್ಟು ನೀನ್ ಯಾವತ್ತಾನೆ ಹೊರಗೋಗಿದ್ಯಾ? ಏನ್ ಪರ್ಮು ಅಂಕಲ್, ಯಾವ್ದೋ ಹೊಸ ಚಾನ್ಸ್ ಹೊಡೆದಿರೋ ಹಾಗಿದೆ. ಪ್ರೊಡ್ಯೂಸರ್ ರಮೇಶ್ ಬಾಬು ಅಂತ ಫೋನ್ ಮಾಡಿದ್ರು. ಕತೆ, ಚಿತ್ರಕಥೆ, ನಿರ್ದೇಶನ, ನಟನೆ ಎಲ್ಲ ನಂದೆ. ಶಾರ್ಟ್ ಫಿಲ್ಮ್. ಅಣ್ಣಯ್ಯ, ನೀನ್ ಶಾರ್ಟ್ ಫಿಲ್ಮ್ ಮಾಡಿದ್ರೆ ನಂಗೂ ಒಂದ್ ಚಾನ್ಸ್ ಕೊಡ. ಜಾಸ್ತಿ ಏನ್ ಬೇಡ, ಕ್ಯಾಮ್ರಾ ಪಕ್ಕ ಹಿಂಗ್ ಬಂದು ಲಾಂಗ್ ಶಾರ್ಟ್ ಅಲ್ಲಿ ನಡ್ಕೊಂಡು ಹೋಗ್ತಿರೋದು. ಕ್ಯಾಮ್ರಾ ಪಕ್ಕನೆ ಯಾಕೆ ನಡ್ಕೊಂಡು ಹೋಗ್ಬೇಕು? ಹಂಗೆ ಸುಮ್ಮನೆ ನಡ್ಕೊಂಡು ಹೋಗ್ಬೋದಲ್ಲ? ಹಂಗೆ ನಡ್ಕೊಂಡೋದ್ರೆ ಯಾವನ್ ನೋಡ್ತಾನ? ಅದೇ ಪಿಕ್ಚರ್ ಆದ್ರೆ ಪರದೆ ತುಂಬಾ ಯಾವನು ಹಿಂಗ್ ನೋಡ್ಕೊಂಡು ಹೋಗ್ತಾನೆ ಅಂತ ನುಗ್ಗಿ ಬಂದು ನೋಡ್ತಾರೆ. ಹೋಲ್ಡ್ ಆನ್. ಇನ್ನು ಪ್ರೊಡ್ಯೂಸರ್ ಬಂದಿಲ್ಲ, ಕತೆ ಹೇಳಿಲ್ಲ, ಡಿಸ್ಕಷನ್ ಆಗಿಲ್ಲ. ಆಗ್ಲೇ ನನಗೊಂದು ಪಾತ್ರ, ಅವನಿಗೊಂದು ಪಾತ್ರ, ಪಕ್ಕದ ಮನೆ ನಾಯಿಗೊಂದು ಪಾತ್ರ ಅಂತ ಆಗ್ಲೇ ಹಂಚಿಕೆ ಮಾಡ್ತಿದಿರಲ್ಲ. ಇದು ಶಾರ್ಟ್ ಮೂವಿ ಆಗಲ್ಲ, ಮೆಗಾ ಸೀರಿಯಲ್ ಆಗುತ್ತೆ. ಲೇ ಪೆದ್ದ ಪರಮ, ನನಗೆ ಎಲ್ಲಾ ವಿಷಯ ಗೊತ್ತಾಯ್ತು ಕಣ. ಆದ್ರೆ ಯಾರಿಂದ ಹೇಗೆ ಬಂದು ವಿಷಯ ಮುಟ್ತು ಅಂತ ಮಾತ್ರ ಕೇಳ್ಬೇಡ. ಪ್ರೊಡ್ಯೂಸರ್ ಫೋನ್ ಮಾಡ್ಕೊಂಡು ನನಗೊಂದು ಶಾರ್ಟ್ ಮೂವಿ ಮಾಡ್ಕೊಡಿ ಅಂತ ಕೇಳ್ಕೊಂಡ್ರಲ್ಲ, ಅದೇ ವಿಷಯ ತಾನೇ? ಕಣ, ಅದೇ ವಿಷಯನೇ ಕೇಳ್ಬೇಕು ಅಂತ ಬಂದೆ. ಲೇ ಗೆಳೆಯ, ನೀನು ಅಂತಿಂತ ಸಿನಿಮಾ ಮಾಡ್ಬೇಡ ಕಣ. ಕಲಾತ್ಮಕ ಸಿನಿಮಾ ಮಾಡು, ಆಗ ನಿನಗೆ ಅವಾರ್ಡ್ ಬರುತ್ತೆ. ನೀನ್ ಅವಾರ್ಡ್ ಪಿಕ್ಚರ್ ಮಾಡ. ಈ ಅವಾರ್ಡ್ ಪಿಕ್ಚರ್ ಅಲ್ಲಿ ಪೇಮೆಂಟ್, ಊಟ ಎಲ್ಲ ಹಂಗಂಗೆ ಇರ್ಬೋದು, ಆದ್ರೆ ಹೆಸರು ಮಾತ್ರ ಮೂಟೆಗಟ್ಲೆ ಬಂದ್ ಬಿದ್ಬಿಡ್ತದೆ. ಈ ಬುದ್ಧಿಜೀವಿಗಳೆಲ್ಲ ನಿನ್ ಬಗ್ಗೆನೆ ಮಾತಾಡ್ತಾರೆ. ಹೌದು, ಅದರಿಂದ ಏನ್ ಪ್ರಯೋಜನ ಅಂತ. 2 ಖಾಲಿ ದೋಸೆ 1 ತಟ್ಟಿ. ಹಾಗಾದ್ರೆ
ಪಿಕ್ಚರ್ಗೆ ನಾನೇ ಹೀರೋಯಿನ್. ಅಲ್ಲ ಅವಾರ್ಡ್ ಸಿನಿಮಾ ಬಗ್ಗೆ ನಿನಗೆ ಏನ್ ಗೊತ್ತು? ತ್ಯಾಪ ಕುತ್ಕೊಂಡ್ ಮನಿ ವೆಂಕಮ್ಮ. ಬಾವಾ ನಾನ್ ಮುನಿ ವೆಂಕಟಮ್ಮ ಅಲ್ಲ, ವೇದ ಫ್ರಮ್ ರೇಡಿಯೋ ನಾದ ಅಂತ ಹೆಸರೇ ಹೇಳೋದು. ಅದು ನಿನ್ನ ಜನ್ಮನಾಮ ಅಂತ ನಾನು ಎರಡ್ ಸಲ ಬಡ್ಕೊಂಡ್ ಸಾಯೋದು. ಈ ಅವಾರ್ಡ್ ಸಿನಿಮಾ ಕ್ಯಾಮ್ರಾಗಳಿಗೆ ಲೆನ್ಸ್ ಮುಂದಿರುತ್ತಾ ಅಥವಾ ಹಿಂದಿರುತ್ತಾ ಅಂತ ನಿನ್ಗೆ ಗೊತ್ತಾ? ಬಾವಾ ನೀವು ಸುಮ್ನೆ ರೀ. ಎಂತ ಹೀರೋನೇ ಬರ್ಲಿ, ಬಾಲಿವುಡ್, ಸ್ಯಾಂಡಲ್ವುಡ್, ಕಾಲಿವುಡ್, ಟಾಲಿವುಡ್ ಎಲ್ಲ ವುಡ್ಡಿಂದ ಬಂದ್ರು ಅವನ ಜೊತೆ ನಾನು ಆಕ್ಟ್ ಮಾಡಬಲ್ಲೆ. ಹೌದಾ? ಹಂಗಾದ್ರೆ ಈಗ ಒಂದ್ ನಾನ್ ಸೀನ್ ಹೇಳ್ತೀನಿ, ಅದನ್ನ ಆಕ್ಟ್ ಮಾಡಿ ತೋರ್ಸ್ ನೋಡ. ಈಗ ನಿಮ್ ಬಾವನ್ನ ಹೀರೋ ಅನ್ಕೊಂಡ್ಬಿಡು. ಹೋಗಪ್ಪ, ನನಗೆ ಮುಜ್ಕರ ಆಗುತ್ತೆ. ಅನ್ಕೊಳಕ್ ಎಂತ ಬೇಕ್ರಿ? ಅಂದ್ಕೊಳ್ಳೋದು ಅಂತ ಹಂಗಾರೆ ಅಂದ್ಕೊಳ್ತೀನಿ. ಈಗ ಹೀರೋ ಫಾರಿನಿಗೆ ಹೋಗಿ 15 ವರ್ಷ ಆಗಿರುತ್ತೆ. ನೀನು ತುಂಬಾ ವಿರಹ ವೇದನೆಯಿಂದ ಕಾಯ್ತಾ ಇರ್ತೀಯ. ಈಗ ಅವ್ರು ಬಂದ ತಕ್ಷಣ ಏರ್ಪೋರ್ಟಿಗೆ ಹೋಗಿ ವೆಲ್ಕಮ್ ಮಾಡ್ಬೇಕು. ಆ ಸೀನ್ ಮಾಡಿ ನೋಡೋಣ. ಅಷ್ಟೇ ತಾನೇ ಮಾಡ್ತೀನಿ ನೋಡು. ಪ್ರಿಯತಮ, 15 ವರ್ಷಗಳ ನಂತರ ನಮ್ಮ ಮಾತೃಭೂಮಿಗೆ ಆಗಮಿಸಿರುವ ನಿನಗೆ ಕಮ್ಮು ಕಮ್ಮು ವೆಲ್ಕಮ್. ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲ್ಲಿಲ್ಲ, ಆ ನಿಮಿಷದಿಂದ ನನಗೇನಾಯ್ತಂತ ಗೊತ್ತೇ ಇಲ್ಲ. ಎಂದು ಕಾಣದ ಹರ್ಷ ಎಂದು ನಾನು ಕಂಡೆನಲ್ಲ, ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಎಲ್ಲ, ನೀನೇ ನನಗೆಲ್ಲ, ನಿನ್ನ ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. You are the one for me, my only love. ರೀ ಗುಂಡಣ್ಣವ್ರೆ, ನೆಮ್ಮದಿಯಿಂದ ಚಪಾತಿ ಮಾಡೋದಕ್ಕೂ ಬಿಡಲ್ವಲ್ರಿ? ಡ್ಯಾನ್ಸ್ ಮಾಡೋ ಚಪ್ಲ ಇನ್ನೂ ಬಿಟ್ಟಿಲ್ವಾ? ಅದಕ್ಕೆ ಅದ್ ಚಪ್ಲ ಅಲ್ಲ ಚಟ. ಕಳ್ಳ ಪದ್ಮ ಕುತ್ಕೊಳ್ಳ ತೆಪ್ಪಗೆ. ಸಡನ್ ಆಗಿ ಒಂದ್ ಸೀನ್ ನೆನಪಾಯ್ತು. ನೀನು ಶಾರ್ಟ್ ಫಿಲ್ಮ್ ಮಾಡ್ತೀಯಲ್ಲ, ಯಾಕೆ ಈ ಗುಂಡಣ್ಣವ್ರ ಕತೆ ಇಟ್ಕೊಂಡ್ ಮಾಡ್ಬಾರ್ದು? ಗ್ಯಾರಂಟಿ ಅವಾರ್ಡ್ ಬರ್ತದೆ. ಅಂದ್ಕೊಂಡವ್ರ ಕತೆ ಮಾಡೋ ಬದ್ಲಿಗೆ ನನ್ ಕತೆನೇ ಮಾಡೋ ಚೆನ್ನಾಗಿರುತ್ತಲ್ವಾ? ಪ್ರೊಡ್ಯೂಸರ್ ಬರೋ ಟೈಮ್ ಆಯ್ತು, ಯಾರು ಕಣ್ಣಿಗೆ ಕಾಣಿಸ್ಕೊಬೇಡಿ. ಕಾಚ್ಕಳ. ಮಿಸ್ಟರ್ ಪರಮೇಶ್ವರ್, ಸರ್, ಪ್ರೊಡ್ಯೂಸರ್ ರಮೇಶ್ ಬಾಬು. ನನ್ನ ಅನ್ನದಾತರು ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಪರವಾಗಿಲ್ಲ ರೀ, ನಾನು ಅನ್ಕೊಂಡಿದ್ದಕ್ಕಿಂತನೂ ಚೆನ್ನಾಗೇ ಇದ್ದೀರಾ. ಅವರೆಲ್ಲ ನಮ್ಮ ಮನೆ ಬಂದಿ ಆಚೆ ಹೋಗ್ರ. ಸುಮ್ಮನೆ ಇರ್ರಿ. ಪ್ರೊಡ್ಯೂಸರ್ ಸರ್, ಮುಂಚೆ ನೀವು ಯಾವ ಸಿನಿಮಾ ಮಾಡಿದ್ದೀರಾ? ನಾನು ಬೇಕಾದಷ್ಟು ಸಿನಿಮಾ ಮಾಡಿದ್ದೀನಿ. ಆಕಾಶ ಮೇಲೆ ಯಾಕಿದೆ ಅನ್ನೋ ಸಸ್ಪೆನ್ಸ್ ಸಿನಿಮಾ ಮಾಡಿದ್ದೆ, ನೋಡಿದ್ರಾ? ನೋಡಿಲ್ಲ ಸರ್, ಹೆಸರು ಕೇಳಿನಿ. ಅದು ಫಸ್ಟ್ ಪಾರ್ಟು. ಭೂಮಿ ಯಾಕೆ ಕೆಳಗಿದೆ, ಇದು ಸೆಕೆಂಡ್ ಪಾರ್ಟು. ಇದನ್ನು ಮಾಡಿದ್ದೀನಿ. ಇನ್ನು ಮುಂದೆ ಗಾಳಿ ಬೀಸೋದು ಯಾಕೆ, ಮಳೆ ಸುರಿಯೋದು ಯಾಕೆ, ನೀರು ಹರಿಯೋದು ಯಾಕೆ ಅನ್ನೋ ನೇಚರ್ಗೆ ಸಂಬಂಧಪಟ್ಟಿರೋ ಸಿನಿಮಾನೇ ಮಾಡ್ಬೇಕು ಅಂತಿದ್ದೀನಿ. ಸರ್, ಇವನು ನನ್ನ ಪರಮ ಆಪ್ತ ಮಿತ್ರ ಲಾಯರ್ ಗುಂಡಣ್ಣ. ಕ್ರಿಮಿನಲ್ ಲಾಯರಾ? ಅಂತ ದೊಡ್ಡ ಕ್ರಿಮಿನಲ್ ಅಲ್ಲ, ಸಣ್ಣ ಕ್ರಿಮಿ. ನಾನು ಡಿವೋರ್ಸ್ ಸ್ಪೆಷಲಿಸ್ಟ್. ಪ್ರೊಡ್ಯೂಸರ್ ಸರ್, ನಿಮ್ಗೇನಾದ್ರೂ ಡ್ರೈವರ್ಸ್ ಬೇಕಾ? ಅದು ಡ್ರೈವರ್ಸ್ ಅಲ್ಲ ಕಣೋ, ಡಿವೋರ್ಸ್ ಡ್ರೈವರ್ಸ್. ಅದೇನಾದ್ರು ಬೇಕಂದ್ರೆ 500 ರೂಪಾಯಿ ನನ್ ಕಡೆ ತಳ್ಳಿ, ನಾನು ಒಪ್ಪಿಸ್ತೀನಿ. ಬೇಡ ಬೇಡ ಬೇಡ, ನನಗಿನ್ನೂ ಮದ್ವೆನೇ ಆಗಿಲ್ಲ. ಈಗಿನ ಕಾಲದಲ್ಲಿ ಹುಡುಗಿರ್ನ ನಂಬೋದೇ ಕಷ್ಟ. ಕೊನೆವರೆಗೂ ಬ್ರಹ್ಮಚಾರಿಯಾಗಿ ಇದ್ಬಿಡ್ತೀನಿ. ಅಯ್ಯೋ, ನಿಮ್ಮಂಥವ್ರೇ ಇಂಥ ನಿರ್ಧಾರ ತಗೊಂಡ್ಬಿಟ್ರೆ ನಮ್ಮಂಥವ್ರ ಜೀವನದ ರಾಥ ನಡೆಯೋದು ಹೇಗೆ? ಮದುವೆ ಆಗ್ಬಿಡಿ ಬಿಡಿ, ಆ ವಿಷಯ ಒತ್ತಟ್ಟಿಗಿರ್ಲಿ. ನಿಮ್ಮ ಸಿನಿಮಾ ಎಲ್ಲೆಲ್ಲಿ ಎಕ್ಸಿಬಿಟ್ ಆಗಿದೆ? ನೀವು ಕ್ಯಾನೆ ಫಿಲಂ ಫೆಸ್ಟಿವಲ್ ಬಗ್ಗೆ ಕೇಳಿದ್ದೀರಾ? ನನಗೆ ಕೇಳಿದೀನಿ. ಎಲ್ಲಿ? ಅಲ್ಲಿ ನಾನು ಕ್ಯಾನೆ ಫಿಲಂ ಫೆಸ್ಟಿವಲ್ ಅಲ್ಲಿ ಒಂದ್ 5-6 ಸಲ ಭಾಗವಹಿಸಿದ್ದೆ. ಒಂದ್ಸಲ ಥರ್ಡ್ ಪ್ರೈಸ್ ಬಂದ್ಬಿಡೋದಾ? Oh my God! Third prize! I can't believe. ಸರ್, ಒಟ್ಟು ಕಾಂಪಿಟಿಷನ್ ಎಷ್ಟು ಸಿನಿಮಾ ಬಂದಿದ್ವು? 3. 2 ಸಿನಿಮಾಗಳ ಜೊತೆ ಕಾಂಪಿಟೇಟ್ ಮಾಡಿ 3ನೇ ಸಿನಿಮಾ ನಿಮಗೆ ಥರ್ಡ್ ಪ್ರೈಸ್. ಗುಡ್ ಅಚೀವ್ಮೆಂಟ್. ಕ್ಯಾನೆ ಫಿಲಂ ಫೆಸ್ಟಿವಲ್ ಆದ್ಮೇಲೆ ಬ್ಯಾನೆ ಫಿಲಂ ಫೆಸ್ಟಿವಲ್, ರಾನೆ ಫಿಲಂ ಫೆಸ್ಟಿವಲ್, ಶಾನೆ ಫಿಲಂ ಫೆಸ್ಟಿವಲ್. ಪ್ರೊಡ್ಯೂಸರ್ ಸರ್, ನನಗೆ ಕ್ಯಾನೆ ಗೊತ್ತು, ರಾನೆ ಬ್ಯಾನೆ ಶಾನೆ ಯಾವುದು? ಪರಮೇಶ್ವರ್, ಕ್ಯಾನೆ ಫಿಲಂ ಫೆಸ್ಟಿವಲ್ ನವರು ಶುರು ಹಚ್ಕೊಂಡ್ರಲ್ಲ, ಅದನ್ನ ನೋಡಿ ಬೇರೆ ಬೇರೆ ದೇಶದವರೆಲ್ಲ ಶುರು ಹಚ್ಕೊಂಡ್ರು. ನಾನು ಆಗಾಗ ಅಲ್ಲಿಗೆ ಹೋಗ್ತಾ ಇರ್ತೀನಿ, ನನ್ನ ಸಿನಿಮಾಗಳನ್ನ ತೋರಿಸ್ತಾ ಇರ್ತೀನಿ. ಬಿಡಕ್ಕಾಗತ್ತಾ? ಅಂದ್ರೆ ನಿಮ್ ಸಿನಿಮಾಗಳು ಥಿಯೇಟರ್ಗೆ ಬರೋಣ ಅನ್ನೋಂಗಾಯ್ತು. ಬರೋ ಚಾನ್ಸೇ ಇಲ್ಲ. ನಾನೇನಿದ್ರು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡೋದು.
ಪರಮೇಶ್ವರ್ ಒನ್ ಲೈನ್ ರೆಡಿ ಆಗಿದ್ಯಾ? ಎಲ್ಲ ರೆಡಿ ಆಗಿದೆ, ಕತೆ ಹೇಳಿಬಿಡ್ಲ ಸರ್? ಬೇಡ ಬೇಡ, ಇಲ್ಲಿ ಡಿಸ್ಕಷನ್ ಬೇಡ. ಯಾಕೆ? ಸಂತೆಲಿ ಸೀರೆ ವ್ಯಾಪಾರ ಮಾಡಬಾರ್ದು. ಕರೆಕ್ಟು. ಬಂದು ಬಿಚ್ಚಿ ಬಿಚ್ಚಿ ನೋಡ್ತಾರೆ. ಪರಮೇಶ್ವರ್, ಇಲ್ಲಿ ರೂಮ್ ಇದೆಯಾ ಇಲ್ಲ ಬೇರೆ ಕಡೆ ರೂಮ್ಗೆ ಹೋಗೋಣ? 3 ರೂಮ್ ಇದೆ ಇಲ್ಲಿ. ಸರಿ, ನಿಮ್ ರೂಮ್ಗೆ ಹೋಗೋಣ. ಸರ್, ನಮ್ಮ ಸಿನಿಮಾ ಓಪನಿಂಗ್ ಶಾಟ್ ಸನ್ರೈಸ್. ಸಣ್ಣ ಮೂನ ಸರ್, ಸಣ್ಣ ಸರ್, ರೈಸ್ ಆಗೋದು ಸಣ್ಣ. ಯಾಕ್ರಿ ಆಗಲ್ಲ? ಮೂನ್ ರೈಸ್ ಆದ್ರೆ ಹನಿಮೂನ್ಗೆ ದಾರಿ ಮಾಡ್ಕೊಡಲ್ವಾ? ಇರ್ಬೋದು ಸರ್. ಸರ್, ಸೆಕೆಂಡ್ ಶಾಟು ತಕ್ಕೊಂಡಿರ್ತಾರ ಸರ್. ನೀವೆಲ್ಲ ನಿಂತು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಸೀನ್ ಹೇಳುವಾಗ ನಾವು ಎಂಜಾಯ್ ಮಾಡ್ಬಾರ್ದೇನ್ರಿ? ಬಂಡವಾಳ ಹಾಕೋರ್ ನಾವು. ಆಯ್ತಾಯ್ತು ಸರ್, ನೀವು ಕುತ್ಕೊಂಡ ಕತೆ ಕೇಳಿ, ನಾನು ನಿಂತ್ಕೊಂಡ ಕತೆ ಹೇಳ್ತೀನಿ. ಟೋಟಲಿ ಇಬ್ರು ಪ್ರೇಮಿಗಳು ನಡ್ಕೊಂಡು ಬರ್ತಾ ಇರ್ತಾರೆ. ಕ್ಯಾಮ್ರಾ ಹತ್ರ ಬರೋಷ್ಟರಲ್ಲಿ ಶಾರ್ಟ್ ಫಿಲಮ್ ಮುಗ್ದೋಗಿರುತ್ತೆ. ಹೇಳ್ರಿ, ಇಲ್ಲಿ ಪ್ರೇಮಿಗಳಿಬ್ರು ಒಬ್ರಿಗೊಬ್ರು ಗಟ್ಟಿಯಾಗಿ ತಪ್ಕೊಂಡು ಕ್ಲೋಸ್ ಅಪ್ ಅಲ್ಲಿ ಬರ್ತಾ ಇರ್ತಾರೆ. ಸರ್, ನೀವು ಹೇಳಿದಂಗೆ ಮಾಡೋಣ ಬಿಡಿ. ಒಂದು ಮುತ್ಕೊಡ್ತಾರಂತ ಕೇಳ್ದೆ ರೀ ಸರ್. ಸುಮ್ಮನೆ ಆರಂಭದ ಸೀನಲ್ಲಿ ನಾವು ಮುತ್ಕೊಡೋದೆಲ್ಲ ತೋರಿಸ್ಬಿಟ್ರೆ ಕ್ಲೈಮ್ಯಾಕ್ಸ್ ಥಿಯೇಟರ್ ಖಾಲಿ ಹೊಡಿತಾ ಇರುತ್ತೆ ಸರ್. ಹೋಗ್ಲಿ ಬಿಡಿ ಪರಮೇಶ್ವರ್, ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೋತಾರ? ಮುಂದೆ ಕೇಳಿ. ಸರ್, ಈ ರೂಮಲ್ಲಿ ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ. ಡೈನಿಂಗ್ ಟೇಬಲ್ ಅಲ್ಲಿ ಕಾಫಿ ಕುಡಿತಾ. ಡೈನಿಂಗ್ ಟೇಬಲ್ ಎಲ್ಲ ಬೇಡ ರೀ, ಹೋಟ್ಲಲ್ಲಿ ರೂಮ್ ಹಾಕ್ತೀನಿ, ಬನ್ನಿ. ನನ್ನ ಬದುಕಿನ ಮೊಟ್ಟ ಮೊದಲ ಚಿತ್ರ 4 ಗೋಡೆಗಳ ಮಧ್ಯೆ ಮುಚ್ಚಿ ಹೋಗಬಾರ್ದು. ಓಪನ್ ನೀರಲ್ಲಿ ನಾವು ಡಿಸ್ಕಷನ್ ಮಾಡಿದ್ರೆ ಹೊಸ ಶಾಟ್ಗಳು ಬಂದು ಸೇರ್ಕೋಬಹುದಲ್ವಾ? ಓಕೆ, ನೇಚರ್ ಅಲ್ಲಿ ನಮ್ ಪಿಕ್ಚರ್ ಬಗ್ಗೆ ನ್ಯಾಚುರಲ್ ಆಗಿ ಮಾತಾಡೋಣ. ಇಲ್ಲೇ ಕುತ್ಕೊಳ್ಳೋಣಲ್ವಾ? ವೈ ನಾಟ್? ಕೂತ್ಕೊಳ್ಳಿ. ಪರಮೇಶ್ವರ್, ನಿಮ್ಮ ಸಿನಿಮಾ ಓಪನಿಂಗ್ ಸೂಪರ್ ರೀ. ನೋಡಿದ ಜನ ಎಷ್ಟು ಥ್ರಿಲ್ ಆಗ್ತಾರೆ ಅಂದ್ರೆ ಸಿನಿಮಾ ಮುಗಿದ್ರು ಮನೆಗೆ ಹೋಗಲ್ಲ. ಸಿನಿಮಾ ಏನ್ ಟೈಟಲ್ ಕಾರ್ಡಲ್ಲಿ ಸಿನಿಮಾ ಮುಗಿತು, ಬಸ್ ಚಾರ್ಜ್ ಕೊಡಲ್ಲ, ಮನೆಗೆ ಹೋಗಿ ಅಂತ ಕೈ ಮುಗಿದ್ಬಿಡೋಣ ಸರ್. ಈಗ ಕಥೆ ಏನಂದ್ರೆ, ಇಬ್ರು ಪ್ರೇಮಿಗಳು ಒಂದು ಬದಿಯಲ್ಲಿ ಕುತ್ಕೊಂಡು ಸಂಸಾರದ ಬಗ್ಗೆ ಡೀಪ್ ಆಗಿ ಚಿಂತೆ ಮಾಡ್ತಿರ್ತಾರೆ. ಓ, ನಾನು ನೀವು ಕೂತಿದ್ದೀವಲ್ಲ ಹಾಗೆ. ಸರ್, ಕೈ ನಂದು ಸರ್. ಕಥೆ ಏನು ಅಂದ್ರೆ, ಕತೆ ಹಾಳಾಗೋಗ್ಲಿ, ನಿಮ್ಮ ಸಂಸಾರದ ಕತೆ ಹೇಳ್ರಿ. ಹಾಳಾಗೋಗ್ಲಿ, ಕಥೆ ಏನು ಅಂತಂದ್ರೆ, ಇದು ಹಾಳಾಗೋಗ್ಲಿ. ಪರಮೇಶ್ವರ್, ಒಬ್ಬ ಡೈರೆಕ್ಟರ್ ಸಂಸಾರ ಏನು ಎತ್ತ ಅಂತ ಗೊತ್ತಾದ್ರೆ ಆತ ನಮ್ ಜೊತೆ ಇನ್ವಾಲ್ವ್ಮೆಂಟ್ ಆಗ್ತಾನ ಇಲ್ವ ಅನ್ನೋದು ಗೊತ್ತಾಗುತ್ತೆ. ಜಾಸ್ತಿ ಮುಂದೆ ಬರಬೇಡಿ ಸರ್, ಯಾಕೆ? ಬಿದ್ದೋಗ್ತೀನಿ. ಆಗ್ಲಿ ಬಿದ್ದೋಗಿದ್ದೀರಲ್ಲ. ಮನೇಲಿ ಯಾರ್ಯಾರಿದ್ದೀರಾ? ನಾನು ನನ್ನ ಹೆಂಡತಿ. ಅದು ರವಿಚಂದ್ರನ್ ಸಿನಿಮಾ ಬಿಡ್ರಿ. ಗಂಡ ಹೆಂಡತಿ ಅದು ಸಿನಿಮಾ ಬಿಡ್ರಿ. ನಾನು ತಾಳಿ ಕಟ್ಟಿರುವ ಹೆಂಡತಿ ಇನ್ನೊಂದು ದಂಡು ಕಂಡ ಇದ್ದೀನಿ ಸರ್. ಮಿಕ್ಕಿದವ್ರ ಬಗ್ಗೆ ಆಗ್ಲೇ ಹೇಳಿದ್ನಲ್ಲ ಸರ್. ಪರಮೇಶ್ವರ್ ಸರ್, ನಿಮ್ಮ ಲೈಫ್ ಅಲ್ಲಿ ಯಾರನ್ನಾದ್ರೂ ಹುಡುಗಿನ ಲವ್ ಮಾಡಿದ್ರೇನ್ರಿ? ನಿಮ್ ಕತೆ ಇದ್ರೆ ಹೇಳಿ, 70mm ಅಲ್ಲಿ ಸಿನಿಮಾ ತೆಗೆದು ಬಿಡ್ತೀನಿ. ಇಲ್ಲ ಬಿಡಿ ಸರ್, ನನ್ನ ಬದುಕು ಅಷ್ಟೊಂದು ಸುಂದರವಾಗಿಲ್ಲ. ನಿಮ್ಮ ಲೈಫ್ ಅಲ್ಲಿ ಯಾರೋ ಒಂದು ಹುಡುಗಿ ಬಂದಿರ್ಬೇಕಲ್ಲ? ಇಲ್ಲ ಸರ್, ನನ್ನ ಮೊದಲ ಬಾರಿಗೆ ನನ್ನ ಹೆಂಡತಿ ಪಾರು ನೋಡ್ಬಿಟ್ಟೆ, ಇಷ್ಟಪಟ್ಬಿಟ್ಟೆ, ಮದುವೆ ಮಾಡ್ಕೊಂಡೇ ಬಿಟ್ಟೆ. ಏನು ಲವ್ ಮ್ಯಾರೇಜಾ? ಒಂಥರ ಹಾಗೆ ಸರ್. ಅಲ್ಲ, ನಿಮ್ ಹೆಂಡತಿ ಗೊತ್ತಿಲ್ದಂಗೆ ಏನಾದ್ರೂ ಲವ್ ಗಿವ್ವು ಕುಚ್ಚುಕು ಸರ್, ಈ ತರ ಕುಚು ಎಲ್ಲ ನಂಗೆಲ್ಲ ಗೊತ್ತಿಲ್ಲ ಸರ್. ನಂಗೆ ಯಾವ್ದಾದ್ರು ಹುಡುಗಿ ನಿಮ್ ಕೈ ಹಿಡ್ದು ಈಗ ಎಳ್ದಿತ್ತು, ಐ ಲವ್ ಯು ಅಂತ ಹೇಳಿದ್ದೇನ್ರಿ? ಕರ್ಕೊಂಡು ಬಂದು ಈ ತರ ಪ್ರಶ್ನೆಗಳು ಕೇಳಬೇಡಿ. ನನ್ನ ಸಂಸಾರದಲ್ಲಿ ಆ ತರ ಏನು ನಡೆದಿಲ್ಲ ಸರ್. ರೀ, ನಿಮ್ಮ ಲೈಫ್ ಅಲ್ಲಿ ಯಾರು ಲವರ್ಸೇ ಬಂದಿಲ್ವಾ? ಸರ್, ಕೋಪ ಇದ್ರೆ ಹೊಡೆದ್ಬಿಡಿ ಸರ್. ನನ್ನ ಸಂಸಾರದ ಕಥೆ ಇಲ್ಲಿಗೆ ಬಿಡ್ತೀರಾ? ಪರಮೇಶ್ವರ್, ನಾನ್ ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀನಿ ಅಂದ್ರೆ, ನಾನ್ ಸಿನಿಮಾ ಮಾಡ್ತಿರೋದು ಯಂಗ್ಸ್ಟರ್ಸ್ಗೆ. ಹೌದು ಸರ್, ಯೂತ್ ಮಾಡಿದ್ರೆ ಯೂತ್ ಫುಲ್ ಆಗಿರುತ್ತೆ. ಹಾ, ಸನ್ನಿವೇಶ ಹೇಳ್ತೀನಿ ಕೇಳಿ. ಹೀರೋ ಹೀಗೆ ಕೂತಿರ್ತಾನೆ. ಹೀರೋಯಿನ್ ಈ ರೀತಿ ಹಿಂದ್ಗಡೆಯಿಂದ ಬಂದು ಸರ್, ಕೆನ್ನೆಗೆ ಕೆನ್ನೆ ಟಚ್ ಮಾಡ್ತಾಳೆ. ಶಾರ್ಟ್ಸ್ ಗಳನ್ನ ಹದಿಹರೆಯದ ಹುಡುಗರಿಂದ ಹಿಡಿದು ಮುದಿ ವಯಸ್ಸಿನ ಮುದುಕರು ಇಷ್ಟಪಡ್ತಾರೆ.
ಏನು ಮೀಸೆ ಸರ್. ಏನ್ ಸರ್ ಇದು ಪಾರ್ಕ್ ಕರ್ಕೊಂಡ್ಬಂದು ಅಸಭ್ಯ ಮಾಡ್ತಾನೆ ಸರ್. ರೀ ನೇಚರ್ ಅಲ್ಲಿ ಸೀನ್ ನ ಎಕ್ಸ್ಪ್ಲೈನ್ ಮಾಡಿದ್ರೆ ನ್ಯಾಚುರಲ್ ಆಗಿ ಬರುತ್ತೆ ರೀ. ನಾವ್ ಯಾವತ್ತು ನ್ಯಾಚುರಾಲಿಟಿಗೆ ಒತ್ತು ಕೊಡ್ಬೇಕು. ನೀವೇನ್ರಿ ಮೀಸೆ ಚುಚ್ಚಿದಕ್ಕೆಲ್ಲ. ಸರ್ ನನಗೆ ಅಟ್ಮಾಸ್ಫಿಯರ್ ಯಾಕೋ ಕಸಿ ಬಿಸಿ ಮಾಡ್ತಾ ಇದೆ ಸರ್. ಕತೆ ಮರ್ತೋಗಿದೆ. ನಾಳೆ ಕಟ್ ಮಾಡ್ಕೊಂಡ್ ಬರ್ತೀನಿ ಸರ್. ಬಾಯ್ ಸರ್. ಪರಮೇಶ್ವರ್ ಎಷ್ಟಾಯ್ತಪ್ಪ. ಲಾ ಗೆಳೆಯ, ನಿನ್ನ ಕಥೆ ಕೇಳ್ತಾ ಇದ್ರೆ ನನಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗ್ತಾ ಇದೆಯಪ್ಪ. ಅಲ್ಲ ಕಣ, ಅವ್ನ ಮನೆ ಕಾಯಿ ಹೋಗೋಗ ಪ್ರೊಡ್ಯೂಸರ್ಗೆ ಮದುವೆ ಆಗಿಲ್ಲ ಅಂತ ನಿನ್ನಂತ ಗಂಡಸ್ರನ್ನ ತಪ್ಕೊಳ್ಳೋದ್ ಏನ್ ಚೆನ್ನಾಗಿರುತ್ತೆ. ನನಗೆ ತುಂಬಾ ಭಯ ಆಗ್ತಿದೆ ಗುಂಡ. ಎಲ್ಲಿ ನನ್ನ ಶೀಲಹರಣ ಆಗ್ಬಿಡುತ್ತೆ ಅನ್ನೋ ಭಯ ಕಣೋ. ಲೇ ನಾನಿಲ್ಲವೇನೋ ನಿನ್ನ ದಾರಿ ದೀಪ, ಯಾಕೋ ತಲೆ ಕೆಡಿಸ್ಕೊಳ್ತೀಯ? ಒಂದ್ ಕೆಲ್ಸ ಮಾಡೋ, ನನ್ನ ಜೊತೆ ಆಕ್ಟ್ ಮಾಡೋದಕ್ಕೆ ಇಂತ ಹೀರೋಯಿನ್ನೇ ಬೇಕು ಅಂತ ಪ್ರೊಡ್ಯೂಸರ್ ಮುಂದೆ ಬೇಡಿಕೆ ಇಡು. ಒಬ್ಳನ್ನ ಕರ್ಸು. ಆಗ ಪ್ರೊಡ್ಯೂಸರ್ ಆ ಹೀರೋಯಿನ್ ಜೊತೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅಬ್ಸರ್ವ್ ಮಾಡು. ಆಗ ಗೊತ್ತಾಗುತ್ತೆ ಅವನು ಗಂಡಸ್ರನ್ನ ಇಷ್ಟಪಡ್ತಾನೋ ಅಥವಾ ಹೆಣ್ಣು ಮಕ್ಕಳನ್ನ ಇಷ್ಟಪಡ್ತಾನೋ ಅಂತ. ಹೆಂಗೆ? ಕರೆಕ್ಟ್ ಆಗಿ ಹೇಳ್ದೆ ಗುಂಡ. ನೀನ್ ಹೇಳ್ದಾಗೆ ಆ ಮಣಿಮಾಲನ ಕರೆಸ್ಬಿಟ್ರೆ ರಮೇಶ್ ಬಾಬು ಬಂಡವಾಳ ಏನಂತ ಬಯಲಾಗ್ಬಿಡುತ್ತೆ. ಗುಡ್ ಮಾರ್ನಿಂಗ್ ಪರಮೇಶ್ವರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಸರ್, ನಾನು ಶಾರ್ಟ್ ಮೂವಿನ ಡೈರೆಕ್ಷನ್ ಮಾಡಬೇಕು ಅಂತಂದ್ರೆ ಆ ಸಿನಿಮಾಕ್ಕೆ ನಾಯಕಿ ಮಣಿಮಾಲನೆ ಆಗಬೇಕು. ಹುಡುಗಿ ಹೇಗೆ? ಸಿಕ್ಕಾಪಟ್ಟೆ ಸಖತ್ತಾಗಿ ಬೋಲ್ಡ್ ಆಗಿ ಹಾಕ್ಬಿಟ್ರೆ ಎಲ್ಲ ಸೀನಿಗೂ ಬಿಕ್ನಿ ಡ್ರೆಸ್ ಹಾಕೊಳ್ಳೋಕ್ಕೂ ಓಕೆ, ಜೋಗ್ ಜಲ್ಪಾತಲ್ಲಿ ನೆನೆಯಕ್ಕೂ ಓಕೆ. ಸರಿ ನಾಳೆ ಕರ್ಸಿ. ನಾಳೆ ಯಾಕೆ ಸರ್? ಇಲ್ಲೇ ಬಂದು ಬಿಟ್ಟಿದ್ದಾರೆ, ಕರ್ಸ್ಬಿಡ್ತೀನಿ ರೀ. ಮಾಲಾ, ಗುಡ್ ಮಾರ್ನಿಂಗ್ ಡೈರೆಕ್ಟ್ರಿ ಸರ್. ಚಾನ್ಸ್ ಕೇಳಕ್ ಬಂದಾಗ ಹಿಂಗೆ ನುಲಿಯೋದು. ಎಲ್ರು ನುಲ್ದಿದ್ ಸಾಕು, ಮೈ ಬಗ್ಸಿ ನಮಸ್ಕಾರ ಮಾಡು. ಇವ್ರ ಅನ್ನದಾತರು ರಮೇಶ್ ಬಾಬು ಅಂತ ದೊಡ್ಡ ಪ್ರೊಡ್ಯೂಸರ್. ಗುಡ್ ಮಾರ್ನಿಂಗ್ ಪ್ರೊಡ್ಯೂಸರ್ ಸರ್. ಗುಡ್ ಮಾರ್ನಿಂಗ್. ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು. ಪ್ರೊಡ್ಯೂಸರ್ ಕಳೆ ನಿಮ್ ಮುಖದಲ್ಲಿ ಎದ್ದು ಕುಣಿತಾ ಇದೆ. ಆ ನಿಮ್ಮ ಕಣ್ಣು, ಈ ನಿಮ್ಮ ಮೂಗು, ನಿಮ್ ಕೆನ್ನೆ. ಸರ್, ಎಲ್ಲಾದ್ರೂ ಔಟಿಂಗ್ ಹೋಗೋಣವಾ? ಇಲ್ಲ ನಿಮ್ ರೂಮಲ್ಲೇ ಕುತ್ಕೊಂಡು ಕತೆನ ಡಿಸ್ಕಷನ್ ಮಾಡೋಣವಾ? ನಿಮ್ ಮೂವಿಲಿ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಸರ್, ಲೈಫ್ ಲಾಂಗ್ ನಿಮ್ ಜೊತೆನೆ ಇದ್ಬಿಡ್ತೀನಿ. ಇಲ್ಲ ಮೇಡಮ್, ಆಮೇಲೆ ಮಾತಾಡೋಣ. ಸರ್, ನಿಮ್ ಮೂವಿಲಿ ಮಳೆಲ್ ನೆನೆಯೋ ಸೀನ್ ಇದೆಯಾ ಸರ್? ಅಮ್ಮ, ಇನ್ನು ಕತೆನೆ ಪೂರ್ತಿ ಆಗಿಲ್ಲ. ಹೋಗ್ಲಿ, ಬೆಡ್ರೂಮ್ ಸೀನ್ ಆದ್ರೂ ಇದೆಯಾ ಸರ್? ಇದನ್ನೆಲ್ಲ ಹೊರಗಡೆ ಡಿಸ್ಕಷನ್ ಮಾಡೋಣ ರೀ. ಪರಮೇಶ್ವರ್ ಕಳಿಸ್ರಿ. ಮಾಲಾ, ನಿಂದ ಏನೇ ಆಕ್ಟಿಂಗ್ ಇದು ಕ್ಯಾಮ್ರಾ ಮುಂದ್ಗಡೆ ಇಟ್ಕೋ, ಪ್ರೊಡ್ಯೂಸರ್ ಮುಂದ್ಗಡೆ ಅಲ್ಲ. ಹೋಗ ಕಡೆ. ಸಾರಿ ಸರ್. ರೀ, ಇನ್ನು ಕತೆನೇ ಫೈನಲೈಸ್ ಆಗಿಲ್ಲ, ಆಗ್ಲೇ ಹೀರೋಯಿನ್ ನನ್ನ ಮೇಲೆ ಚೂ ಬಿಟ್ಟಿದ್ದೀರಲ್ಲ. ಸರಿ ಸರ್, ಈಗ ಕತೆ ಶುರು ಮಾಡಲ್ಲ ಸರ್? ಕತೆ ಕೇಳೋದಕ್ಕೆ ನನಗೆ ಮೂಡಿಲ್ಲ. ನಾನು ಸ್ವಲ್ಪ ಫಿಲಂ ಚೇಂಬರ್ಗೆ ಹೋಗ್ಬಿಟ್ಟು ಬರ್ತೀನಿ. ಪ್ರೊಡ್ಯೂಸರ್ ಸರ್, ನನ್ನ ಸಿನಿಮಾ ಮೊದಲನೇ ಶಾಟು ಸನ್ರೈಸ್. ಟೆಂಪರೇಚರ್ ರೈಸ್ ಮಾಡೋದಕ್ಕೆ ಪೊಲೀಸ್ನವ್ರು ಬಂದ್ರು. ಸರ್, ಇದೇ ಪ್ರೊಡ್ಯೂಸರು ನನ್ನ ಹೀರೋಯಿನ್ ಮಾಡ್ತೀನಿ ಅಂತ ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗಿದ್ದು. ನಾನಾ? ಹೌದು ಸರ್, ನೀವೇ. ನಮ್ಮಂತ ಹೊಸಬ್ರಿಗೆ ಶೋಷಣೆ ತಪ್ಪಿದ್ದೇ ಅಲ್ಲ. ನನ್ನನ್ನು ಎಲ್ಲಾ ರೀತಿನೂ ಬಳಸ್ಕೊಂಡು ಈಗ ನನ್ನನ್ನು ಹೀರೋಯಿನ್ ಮಾಡಲ್ಲ, ಬೇರೆ ಯಾವ್ದೋ ಹೀರೋಯಿನ್ ಹಾಕೋತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮಾಲಾ, ನಿನ್ಗೆ ಇವರಿಂದ ಮೋಸ ಆಗಿದ್ಯಾ? ಆಗಿದೆ ಅಂತ ಇವರು ಹೇಳ್ತಾ ಇಲ್ವಾ? ಮತ್ತೆ ಆಗಿದ್ಯಾ ಅಂತ ಬೇರೆ ಕೇಳ್ತಿರಲ್ಲ. ನಿಮ್ಗೆ ಅಂತ ಮಂಡೆ ಸರಿ ಇಲ್ಲ. ಏಯ್ ಮಾಲಾ, ಏನ್ ಹೇಳ್ತಾ ಇದ್ದೆ ನೀನು? ನಾನ್ ನಿನ್ನನ್ನು ಎಲ್ಲೆಲ್ಲ ಕರ್ಕೊಂಡು ಹೋಗಿದ್ನಾ? ಸುಳ್ಳು. ಸುಳ್ಳೋ ನಿಜವೋ ಎಂದು ವಿಚಾರಣೆ ಮುಗಿದ ಮೇಲಲ್ಲವ ಗೊತ್ತಾಗುವುದು. ಇಂಥ ಕಂಪ್ಲೇಂಟ್ಗಳು ನಮ್ಮ ಸ್ಟೇಷನ್ಗೆ ಬರೋಬ್ಬರಿ ಬರ್ತಾ ಉಂಟು. ಇಂಥ ಹೊಸ ನಟಿಯರು ಸಿಕ್ಕರೆ ಸಾಕು, ಅವರನ್ನು ಚೆನ್ನಾಗಿ ಬಳಸಿಕೊಂಡು ಕರಬೇವಿನ ಸೊಪ್ಪಿನ ಹಾಕಿ ಬೀಸಾಡುವುದು. ಇನ್ಸ್ಪೆಕ್ಟರ್, ನನ್ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಲ್ವಾ? ನನಗೆ ನ್ಯಾಯ ಕೊಡ್ಸಿ. ಪರಿಹಾರವಾಗಿ ನನಗೆ 1 ಕೋಟಿ ರೂಪಾಯಿ ಕೊಡಿಸ್ಲೇಬೇಕು. ಇಲ್ಲ ಇಲ್ಲ ಇಲ್ಲ, ಇದಕ್ಕೆಲ್ಲ ನಾನು ಒಪ್ಪಲ್ಲ. ನಾನ್ ನಿನ್ ಜೊತೆ ಮಿಸ್ಬಿಹೇವ್ ಮಾಡಿದೆ ಅನ್ನೋದಕ್ಕೆ ನಿನ್ನ ಹತ್ರ ದಾಖಲೆ ಏನಿದೆ? ದಾಖಲೆ ಕೇಳ್ತಾ ಇದಾರಲ್ಲವಾ, ನಿಮ್ಮ ಬಳಿ ಇದ್ದರೆ ಕೊಡಿ. ಎಲ್ಲಾ ದಾಖಲೆಗಳು ನನ್ನ ಹತ್ರನೇ ಇದೆ. ಇವ್ರು ನನ್ನನ್ನ ಹೋಟ್ಲ್ ಕರ್ಕೊಂಡು ಹೋಗಿದ್ರಲ್ಲ, ಆ ಹೋಟ್ಲಲ್ಲಿ CC ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಹಾಗಾದರೆ ಅದರ ಫುಟೇಜ್ ಅನ್ನೇ ಕೊಡಿ. ಇವರನ್ನು ಸ್ಟೇಷನ್ಗೆ ಎಳೆದುಕೊಂಡು ಹೋಗಿ ಬಾಂಗಡೆ ಮೀನಿಗೆ ಮಸಾಲೆ ಹಾಕಿ ಹೋಗಿಲ್ವಾ, ಹಾಗೆ ಅರಿತೇನೆ. ನಾನು ಇಲ್ಲಿ ಕೊಡಲ್ಲ.
ಕೋರ್ಟ್ ಅಲ್ಲೇ ಕೊಡ್ತೀನಿ. ಮೊದ್ಲು ಇವ್ರನ್ನ ಅರೆಸ್ಟ್ ಮಾಡ್ರಿ. ಇಲ್ಲ ಪರಮೇಶ್ವರ್, ಇವಳು ನನ್ಗೆ ಮೋಸ ಮಾಡ್ತಿದ್ದಾಳೆ. ದುಡ್ಡು ಕಿತ್ಕೊಳ್ಳೋದಕ್ಕೆ ನನ್ನನ್ನ ಟ್ರ್ಯಾಕ್ ಮಾಡ್ತಿದ್ದಾಳೆ. ನೋಡಿ, ಈಗ ನೀವೇ ನನ್ನನ್ನ ಕಾಪಾಡಿ ಇದು ಸುಳ್ಳು ಅಂತ ಪ್ರೂವ್ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಮಾಡ್ಬೇಕಾಗಿರೋ ಶಾರ್ಟ್ ಫಿಲಮ್ ನ ನಾನು ರಾಜಮೌಳಿ ಕೈಲಿ ಡೈರೆಕ್ಷನ್ ಮಾಡಿಸ್ತೀನಿ. ನನ್ನ ಬದುಕಿನ ಮೊಟ್ಟ ಮೊದಲ ಕನಸದು. ನಾನು ಮಾತಾಡ್ತೇನೆ. ಇನ್ಸ್ಪೆಕ್ಟರ್, ಒಂದು 2 ದಿನ ಟೈಮ್ ಕೊಡಿ, ಇದ್ರ ಬಗ್ಗೆ ವಿಚಾರಣೆ ಮಾಡಿ ಪರಿಹಾರ ಕೊಡ್ಬೇಕು ಬೇಡ ಅಂತ ಹೇಳ್ತೀನಿ. ಆಯ್ತು, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು 2 ದಿನ ಬಿಟ್ಟು ಬರ್ತೇನೆ. ಅಷ್ಟರಲ್ಲೂ ಪರಿಹಾರ ಕೊಡಲಿಲ್ಲವಾ, ಇವರ ಜೊತೆ ನಿನ್ನನ್ನು ಹಾಕಿಕೊಂಡು ರೋಗ್ತೇನೆ. ನೀವೇನು ಯೋಚನೆ ಮಾಡ್ಬೇಡಿ ಸಾರ್, ಸತ್ಯ ಏನು ಅಂತ ನಾನ್ ಬಾಯ್ ಬಿಡಿಸ್ತೀನಿ. ನಿಮ್ಮಂತ ಪ್ರೊಡ್ಯೂಸರ್ ತಂಟೆಗೆ ಇನ್ನೊಂದ್ಸತಿ ಬರಬಾರ್ದು, ಆ ರೀತಿ ಪಾಠ ಕಲಿಸ್ತೀನಿ. ಹಾಗ್ ಮಾಡಿದ್ದೆ ಆದ್ರೆ ನನ್ನ ಮುಂದಿನ ಸಿನಿಮಾದಲ್ಲಿ ನೀನೇ ವಿಲನ್. ಯಾರೋ ನೀನು? ಪ್ರೊಡ್ಯೂಸರ್ ರಮೇಶ್ ಬಾಬು ಜೊತೆ ಹೋಟೆಲ್ ಪಾರ್ಕ್ ಅಂತ ಸುತ್ತಾ ಇದ್ದವಳು ನೀನೇ ತಾನೆ? ಅದು ನನ್ ಪರ್ಸನಲ್ ಮ್ಯಾಟರ್. ಅವ್ರ ಜೊತೆ ಸುತ್ತದ್ಮೇಲೆ ನನ್ ಜೊತೆ ಯಾಕೆ ಸುತ್ತಬಾರ್ದು? ಏಯ್ ಬಿಡೋ ಕೈನಾ. ಪ್ರೊಡ್ಯೂಸರ್ಗೆ ಒಂದ್ ನ್ಯಾಯ, ವಿಲನ್ಗೆ ಒಂದ್ ನ್ಯಾಯನ ನಾನ್ ಹೇಳಿದ್ಕು ನೀನ್ ಒಪ್ಕೊಬೇಕು. ನೋಡು, ಈ ತರ ಬಲವಂತ ಮಾಡಿ ನನ್ ಕೈ ಹಿಡ್ಕೊಂಡ್ರೆ ನನ್ ಕಿರ್ಚ್ಕೋಬೇಕಾಗತ್ತೆ. ಕಿರ್ಚ್ಕೋ, ಕೂಗಾಡು, ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀನಿ. ಬಾರೇಲೆ. ಬಿಡೋ ಬಿಡೋ. ಫಿಯರ್ ನೋ ಫಿಯರ್, ನಾವ್ ಈಗ್ಲೇ ಬರ್ತೀವಿ. ಮಿಸ್ಟರ್ ಪರಮೇಶ್ವರ್, ನನಗೆ ಗೊತ್ತಿತ್ತು ಮಾರಾಯರೆ, ಈ ಮನುಷ್ಯನ ಮುಖವನ್ನು ನೋಡಿದ ತಕ್ಷಣ ನೀವು ಶಾಕ್ ತೆಗೆದುಕೊಳ್ತೀರಾ ಅಂತ. ಇಲ್ಲ ಆತರ ಏನಿಲ್ವಲ್ಲ. ಸಾಕ್ಷಿ ಸಮೇತ ಸಿಕ್ಬಿದ್ರು ಇಲ್ಲ ಅಂತ ಹೇಳ್ತಿರಲ್ಲ ಸರ್. ಈ ಮನುಷ್ಯ ನಮ್ಮ ಬಳಿ ಎಲ್ಲ ವಿಷಯವನ್ನು ಬಾಯಿ ಬಿಟ್ಟಿದ್ದಾನೆ. ಈ ಮನುಷ್ಯನಿಗೆ ದುಡ್ಡು ಕೊಟ್ಟು ಈ ಹೆಣ್ಣನ್ನು ನೀವು ಕೊಲೆ ಮಾಡಿಸುವ ಪ್ರಯತ್ನ ಮಾಡಿದಿರಿ. ಹಾಗಾಗಿ ನಿಮ್ಮ ಮೇಲೆ ಇನ್ನೊಂದು ಕೇಸ್ ಬುಕ್ ಆಗ್ತದೆ, ಮರ್ಡರ್ ಅಟೆಂಪ್ಟ್. ಈಗ ನಿಮ್ಮ ಬಳಿ ಇರುವುದು ಒಂದೇ ದಾರಿ, ಹಾಳು ಮಾಡಿರುವ ಈಕೆಯನ್ನು ನೀವು ಕಟ್ಟಿಕೊಳ್ಳಬೇಕು. ಇಲ್ಲವಾದರೆ ಜೀವನ ಪರ್ಯಂತ ಜೈಲಿನಲ್ಲಿ ಕ್ವಾಳಿಯುವ ಹಾಗೆ ಮಾಡ್ತೇನೆ. ಸರ್, ಏನ್ ಹೇಳ್ತಾ ಇದ್ದೀರಾ? ನಾನು ಈಕೆನ ಮದುವೆ ಆಗೋದಕ್ಕೆ ಹೇಗ್ ಸಾಧ್ಯ? ಏಕೆ ಸಾಧ್ಯವಿಲ್ಲ ಮಾರಾಯ? ಯಾಕೆಂದ್ರೆ ಈಕೆನ ಹೆಂಗಸು, ನಾನು ಹೆಂಗಸು. ಸರ್, ಏನ್ ಹೇಳ್ತಾ ಇದ್ರಿ ಸರ್ ನೀವು? ಹೌದು ಪರಮೇಶ್ವರ್, ನಾನ್ ಹೆಂಗಸು. ರಮ್ಯಾ, ಏನಿದು ನಿನ್ ವೇಷ? ಅದು ನಿನ್ನ ಆಟ ಆಡ್ಸೋದಕ್ಕೆ ಹೀಗ್ ಮಾಡ್ದೆ. ನೀ ನನ್ನನ್ನ ಆಟ ಆಡಿಸ್ತಿ ಅಂತ ಗೊತ್ತಾಗಿ ನಿನಗೆ ಪಾಠ ಕಲಿಸೋ ಸಲುವಾಗಿ ಈ ಇನ್ಸ್ಪೆಕ್ಟರ್ ಕರೆಸಿದ್ದು ನಾನೇ. ಪರಂ, ನೀನ್ ಈ ರೀತಿ ಮಾಡಿದ್ದು ಸರಿನಾ? ನೀನ್ ಅನ್ಕೊಂಡ್ರೆ ಅವನು ಒರಿಜಿನಲ್ ಇನ್ಸ್ಪೆಕ್ಟರ್ ಅಲ್ಲ. ಮತ್ತೆ ಹೋಯ್, ನಾನು ಮಾರಾಯರೆ ಲಾಯರ್ ಗುಂಡಣ್ಣ.